ಇಲ್ಲ ಅನ್ನೋ ಕಾರಣಕ್ಕೆ ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತಾ ಇರೋದು. ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು? ಒಂದು ದೇವಸ್ಥಾನ ಅಂತೆ, ಅದಕ್ಕೊಬ್ಬರು ಧರ್ಮಾಧಿಕಾರಿ ಅಂತೆ, ವಂಶ ಪಾರಂಪರ್ಯವಾಗಿ ಆ ಪೀಠ ಮುಂದುವರ್ಕೊಂಡು ಹೋಗ್ಬೇಕಂತೆ, ಹುಂಡಿಗೆ ದುಡ್ಡು ಬಿದ್ದಿದ್ದಕ್ಕೆ ಅವ್ರು ಯಾರು ಲೆಕ್ಕ ಕೊಡಬೇಕಾಗಿಲ್ವಂತೆ, ಅವ್ರು ಏನು ಬೇಕಂತ ಮಾಡ್ಬೋದಂತೆ. ಹೀಗೆಲ್ಲ ಇರಬಾರ್ದು. ದೇವಸ್ಥಾನ ಸರ್ಕಾರದ ಆಡಳಿತದಲ್ಲಿರ್ಬೇಕು, ಸರ್ಕಾರ ತನಗೆ ಬೇಕಾದವ್ರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸ್ಬೇಕು, ಅದ್ರ ಲೆಕ್ಕ ಸಿಗ್ಬೇಕು ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದು ಮಸೀದಿ ಅಂತೆ, ಮಸೀದಿಗೆ ಒಬ್ಬ ಮೌಲ್ವಿ ಅಂತೆ, ಆ ಮೌಲ್ವಿಗೆ ಸಂಬಂಧಪಟ್ಟಂತೆ ಅವ್ನು ಯಾರನ್ನ ಬೇಕಿದ್ರು ಕರ್ಕೋಬಹುದಂತೆ, ಮಸೀದಿಯೊಳಗೆ ಏನ್ ಬೇಕಿದ್ರು ಭಾಷಣ ಮಾಡ್ಬೋದಂತೆ, ಮಸೀದಿಯೊಳಗೆ ಶಸ್ತ್ರಗಳನ್ನ ಎತ್ತಿಡ್ಬೋದಂತೆ, ಕತ್ತಿಗಳನ್ನ ಎತ್ತಿಡ್ಬೋದಂತೆ, ಮಸೀದಿಯ ಟೆರೇಸ್ ಮೇಲೆ ಕಲ್ಲುಗಳನ್ನ ಇಟ್ಬಿಟ್ಟು ನಮ್ಮ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ಹೊಡಿಬೋದಂತೆ. ಯಾವ ಕಾಲದಲ್ಲಿ ಇದೀವಿ ಅಜ್ಜಿ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇಸ್ ಇಟ್ ನಾಟ್ ರಾಂಗ್? ಫೈನ್. ಅದನ್ನ ಹೇಳೋದಾದ್ರೆ ಸರ್ಕಾರಗಳು ದೇವಸ್ಥಾನವನ್ನು ತಗೊಳ್ಳೋದಾದ್ರೂ ಯಾಕೆ? ಐ ಆಮ್ ಸಾರಿ ಟು ಸೇ ದಿಸ್, ಧರ್ಮಸ್ಥಳ ನಡೆಸುವಂತ ಕೆಲಸದ 1% ಸರ್ಕಾರ ಎ ಗ್ರೇಡ್ ನ ಬೇರೆ ಯಾವುದೇ ದೇವಸ್ಥಾನಗಳ ಮೂಲಕ ನಡೆಸಿದ್ರೆ ಧರ್ಮಸ್ಥಳ ತಗೊಳ್ಳಿ ಅಂತ ಹೇಳ್ತೀವಿ. 1% ಕೆಲಸವನ್ನ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಏನ್ ಮಾಡ್ತಾರೆ ಅಜಿತ್? See, I am playing a very big intelligent game. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾನು ಬ್ರಾಡ್ ಆಗಿ ಹೇಳೋದಾದ್ರೆ 4 ದಾನಗಳ ಬರುತ್ತೆ. ನಂಗೆ ಗೊತ್ತಿಲ್ಲ ಯಾರಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರ. ಮೊದಲು ಧರ್ಮಸ್ಥಳಕ್ಕೆ ಇರುವಂತ ರೂಲೇ ಅದು. ಮೊದಲು ಅವ್ರು ಅನ್ನದಾನ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವರು ಬರೋಕ್ಕಿಂತ ಮುಂಚೆ ಕೆಲವು 100 ಜನ ಊಟ ಮಾಡ್ಕೊಂಡು ಹೋಗ್ತಿದ್ರೇನೋ, ಲಕ್ಷಗಳ ಲೆಕ್ಕದಲ್ಲಿ ಮಾಡ್ತಾರೆ ಅಜಿತ್. ಇವತ್ತು ಮಿನಿಮಮ್ 35,000 ಜನ ಪರ್ ಡೇ ಊಟ ಮಾಡ್ತಾರೆ. 1 ಲಕ್ಷಕ್ಕೂ ಹೆಚ್ಚು ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಅಷ್ಟು ಜನ ಎವ್ರಿ ಡೇ ಊಟ ಮಾಡ್ತಾರೆ. ಊಟವನ್ನ ಮಾಡಬೇಕಾದಾಗ ಎಲ್ಲೆಲ್ಲಿಂದ ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ, ಜನ ತರಕಾರಿ ಕಳಿಸ್ತಾರೆ. ಆದ್ರೆ ಊಟ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಿನವರು, ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ಒಂದು 5,000 ಜನಕ್ಕೆ ಊಟ ಬೇಕು ಅಂದ್ರೆ 5,000 ಜನಕ್ಕೆ ಊಟ ಹೋಗುತ್ತೆ. ಯಾವ್ದಾದ್ರು ಶಾಲೆನವರು ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಇದೆ ಶಾಲೆನಲ್ಲಿ ಅಂತಂದ್ರೆ ಶಾಲೆಗೆ ಊಟ ಹೋಗುತ್ತೆ. ಅನ್ನದಾನದ ವ್ಯಾಪ್ತಿ ಇಷ್ಟು ವಿಸ್ತಾರ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು. ಎರಡನೇದು ವಿದ್ಯಾದಾನ ಅಂತಿದೆ. ವೀರೇಂದ್ರ ಹೆಗ್ಗಡೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಅವ್ರ ಅಡಿಯಲ್ಲಿತ್ತು. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಧರ್ಮಸ್ಥಳದ ಅಡಿಯಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್ 100 ಕಾಲೇಜುಗಳಿವೆ. ನೀವು ಉತ್ತರ ಕರ್ನಾಟಕದಿಂದ ಬಂದವರು, ಜನಸೇವಾ ಸಂಸ್ಥೆ, ಇಫ್ ಐ ಆಮ್ ನಾಟ್ ರಾಂಗ್, ಅದೊಂದು ಸಂಸ್ಥೆ ಇತ್ತು. ಆ ಸಂಸ್ಥೆ ಹುಕ್ಕೇರಿಕರ್ ಅವರದು. ಆ ಸಂಸ್ಥೆ ಪೂರ್ತಿ ಸತ್ತೋಗುವಂತ ಸ್ಥಿತಿಯಲ್ಲಿದ್ದಾಗ ಆಗ ತಾನೇ ಅಧಿಕಾರಕ್ಕೆ ಬಂದಂತ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಕೇಳ್ಕೊಂಡ್ರವರು. ವೀರೇಂದ್ರ ಹೆಗ್ಗಡೆ ಅವರು ಆಯ್ತು ಅಂತ ಇಡೀ ಸಂಸ್ಥೆಯನ್ನ ಪುನರುಜ್ಜೀವನಗೊಳಿಸಿದ್ರು. ಹುಕ್ಕೇರಿಕರ್ ಇನ್ಸ್ಟಿಟ್ಯೂಷನ್ಗಳು ಅಂತಾನೆ ಕರೀತಾರೆ, ಬಟ್ ನೋಡ್ಕೊಳ್ತಾ ಇರೋ ಧರ್ಮಸ್ಥಳ. ಪಾಟೀಲ್ ಪುಟ್ಟಪ್ಪನವ್ರು ಏನ್ ಹೇಳಿದ್ರು ಗೊತ್ತಾ? ಸತ್ತ ಹಾವನ್ನು ಕುತ್ತಿಗೆ ಹಾಕಿದ್ರೆ ಅದಕ್ಕೂ ಜೀವ ತಂದ್ಬಿಟ್ನಲ್ಲ ಈ ಮನುಷ್ಯ ಅಂತ. ಅದು ವೀರೇಂದ್ರ ಹೆಗ್ಗಡೆ ಅವರ ಸಾಹಸ. ಅಲ್ಲಿಗೆ ನಿಲ್ಲಿಲ್ಲ. ಇವತ್ತಿಗೂ ಕೂಡ 70,000 ಜನರಿಗೆ ಪ್ರತಿ ವರ್ಷ, ವರ್ಷ ಅಂದ್ರೆ ತಪ್ಪಾಗುತ್ತೆ, ಪ್ರತಿ ತಿಂಗಳು 70,000 ಜನರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. 50 ಕೋಟಿ ರೂಪಾಯಿ ಬಾಬ್ತು ಅದರದ್ದೇ. ಇವತ್ತಿಗೂ ಕೂಡ ಸರ್ಕಾರ ತಗೊಳುತ್ತೋ ಇಲ್ವೋ ಗೊತ್ತಿಲ್ಲ, ಕಳೆದ ವರ್ಷ 1,030 ಜನ ಶಿಕ್ಷಕರನ್ನ ರಿಕ್ರೂಟ್ ಮಾಡ್ಕೊಂಡಿರೋದು ಧರ್ಮಸ್ಥಳ. ಈಕ್ವಲೆಂಟ್ ಟು ಅದು ವಿದ್ಯಾದಾನ. ಹಾಗೆ ಔಷಧ ದಾನ ಅಂತಂದ್ರೆ ಎಷ್ಟು ಹಾಸ್ಪಿಟಲ್ಗಳನ್ನು ಕಟ್ಟಿದ್ರು, ಅತ್ಯಂತ ಕಡಿಮೆ ಬೆಲೆಗೆ ಚಿಕಿತ್ಸೆ ಸಿಗುವಂತೆ ಮಾಡಿದ್ರು. ಅಭಯದಾನ ಮಾಡ್ತಾರೆ. ಎಷ್ಟು ಜನರಿಗೆ ಅಭಯದಾನ ಅಂತಂದ್ರೆ ಅನ್ಇಮ್ಯಾಜಿನಬಲ್. ನಾನು ಸುಮ್ಮನೆ ನಿಮ್ಗೆ ಹೇಳ್ಬೇಕು, ಲೆಕ್ಕ ಕೊಡಬೇಕು ಅಂತ ಆದ್ರೆ, ನೀವು ಊರುಗಳ ಕೆರೆಗಳ ವಿಚಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ 1,035 ಕೆರೆಗಳನ್ನ ರಿಜುವಿನೇಟ್ ಮಾಡಿರೋದು. ನಾನು ಇತ್ತೀಚೆಗೆ ಒಬ್ಬ ಕೆರೆ ತಜ್ಞರ ಜೊತೆ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಯಶ್ ಒಂದ್ಸಲ ಮಾತಾಡ್ತಾ ಹೇಳಿದ್ರಂತೆ, 100 ಕೆರೆ ಆದ್ರೂ ರಾಜ್ಯದಲ್ಲಿ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರಂತೆ 100 ಕೆರೆ ಬಹಳ ಕಷ್ಟ ಯಶ್, 2-3 ಕೆರೆ ಮಾಡೋಣ ನಾವು ಅಂತ. ಅವ್ರು ಕೇಳಲಿಲ್ಲ, ಮಾಡ್ಲೇಬೇಕು, ನೀವ್ ಯಾಕೆ ಕಡಿಮೆ ಮಾಡ್ತೀರಾ, ಐ ಆಮ್ ರೆಡಿ ಅಂತ. ಸೊ ಗವರ್ಮೆಂಟ್ ರೆಡಿ ಇತ್ತು, ಅವ್ರ ಜೊತೆ ಕೈ ಜೋಡಿಸ್ತು ಮಾಡಬೇಕು ಅಂತ. ಇವರು 8,000 ಕೆರೆಗಳನ್ನು ನೋಡಿ 112 ಕೆರೆಗಳ ಪಟ್ಟಿಯನ್ನು ಕೊಟ್ಟರು. ಆದ್ರೆ ಅಷ್ಟೊತ್ತಿಗೆ ಬೇರೆ ಬೇರೆ ಸಮೀಕರಣ. ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ? ನಿನ್ ಅಡ್ರೆಸ್ ಕಳ್ಸ. ಏನಣ್ಣ, ಅಡ್ರೆಸ್ಗೆ ಬರ್ತೀರಿ? ಅಡ್ರೆಸ್ಗೆ ಬಂದು ಮಗನೇ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ, ನಾನು ಎದುರುಗ ನಿಂತ್ಕೊಂಡು ನೀನ್ ಜಯಿಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ ನಾನ್ ತಲೆ ಬೋಡ್ಸ್ಕೊಂತೀನ, ಅವತ್ ನಾನ್ ಬಿಟ್ಬಿಡ್ತೀನ. ಈ ಯಶ್ ಅದರಿಂದ ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅದನ್ನ ಇವರು ನೋಡಿ, ವೀರೇಂದ್ರ ಹೆಗ್ಗಡೆ ಅವರು ನೋಡಿ, ಆ 112 ಕೆರೆಗಳನ್ನ ಪುನರುಜ್ಜೀವನಗೊಳಿಸಿದಂತೆ ರಾಜ್ಯದಲ್ಲಿ 1,000 ಕೆರೆಗಳ ಪುನರುಜ್ಜೀವನಗೊಂಡಿದೆ.
1 ಎಕರೆಯಿಂದ 15 ಎಕರೆ ವಿಸ್ತಾರವಿರುವಂತ ಕೆರೆ ಸರ್ಕಾರ ಮಾಡಲಿಲ್ಲ. ಸರ್ಕಾರದ ಹತ್ರ ಇಷ್ಟು ನಿಯತ್ತ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ದೌರ್ಬಲ್ಯಗಳು ಬೇರೆ ಬೇರೆ ಇವೆ. ಅಷ್ಟೇ ಅಲ್ಲ, ಇವತ್ತು ಇವರೆಲ್ಲ ಬೈತಾರಲ್ಲ, ಇವರೆಲ್ಲ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾರೆ ಅಂತ. ಹೆಚ್ಚು ಕಡಿಮೆ ರಾಜ್ಯದಲ್ಲಿ 6.5 ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ. ಅದರಲ್ಲಿ 55 ಲಕ್ಷ ಪರಿವಾರಗಳಿವೆ. 55 ಲಕ್ಷ ಕುಟುಂಬಗಳಿಗೆ ಬ್ಯಾಂಕಿನ ಮೂಲಕ ಸಾಲ ಕೊಡಿಸಿದ್ದಾರೆ. ಎಷ್ಟು? 1.5 ಲಕ್ಷ ಕೋಟಿ ರೂಪಾಯಿ, 1.25 ಲಕ್ಷ ಕೋಟಿ ರೂಪಾಯಿ. ಇವತ್ತಿನವರೆಗೂ ಔಟ್ಸ್ಟ್ಯಾಂಡಿಂಗ್ 25,000 ಕೋಟಿ ರೂಪಾಯಿ ಇದೆ. ಜನ ಯಾಕೆ ವಾಪಸ್ ಕೊಡ್ತಾರೆ ಗೊತ್ತಾ? ಮಂಜುನಾಥನ ಫೋಟೋ ಇದೆ, ನಾವು ಏನೂ ತೊಂದರೆ ಕೊಡಬಾರದು ಅಂತ ಪ್ರೀತಿಯಿಂದ ವಾಪಸ್ ಕೊಡ್ತಾರೆ. ಲೇವಾದೇವಿ ವ್ಯವಹಾರ ಅಂತಾರೆ. ಹಂಗ ಅನ್ಸುತ್ತೆ, ಬಟ್ ಮಾಡೋದ್ ದುಡ್ಡು ಇವ್ರು ಕೊಡೋದಲ್ವಲ್ಲ. ಯಾರಿಗೆ ಬ್ಯಾಂಕ್ ಹಣ ಕೊಡ್ಲಿಕ್ಕೆ ಸಿದ್ಧ ಇರಲ್ವೋ, ಯಾರಿಗೆ ಶ್ಯೂರಿಟಿ ಇಲ್ವೋ, ಅವರಿಗೆ ಶ್ಯೂರಿಟಿ ಮಂಜುನಾಥ, ಅವರಿಗೆ ಶ್ಯೂರಿಟಿ ವೀರೇಂದ್ರ ಹೆಗಡೆ. ಅವ್ರ ಪರವಾಗಿ ನಾನ್ ನಿಲ್ತೀನಿ, ದಯವಿಟ್ಟು ಅವರಿಗೆ ಸಾಲ ಕೊಡಿ ಅಂತ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಇವ್ರು ಎಕ್ಸ್ಟೆಂಡೆಡ್ ಹ್ಯಾಂಡ್ ಆಗಿ ಕೊಡ್ತಾರೆ. ಸಾಲ ಇವ್ರ ಅಕೌಂಟಿಗೆ ಬರೋದಿಲ್ಲ, ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಬ್ಯಾಂಕ್ ನೇರವಾಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಒಟ್ಟಾರೆ ಕಲೆಕ್ಷನ್ ಅಂತ 1-1.5% ಇವ್ರಿಗೆ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತಂದ್ರೆ ಮ್ಯಾನೇಜ್ಮೆಂಟ್ಗೆ ಅಂತ ಕೊಡುತ್ತೆ. ಅದ್ ಹೆಂಗ್ರಿ ಲೇವಾದೇವಿ ವ್ಯವಹಾರ? ಅವನು ನಿರ್ಲಜ್ಜನಾಗಿ ಹೋದ ಕಡೆ ಹೇಳ್ತಾನಲ್ಲ, ಮಂಡ್ಯದಲ್ಲಿ ಹೊಡಿಲಿಕ್ಕೆ ಹೋಗಿದ್ರು ಜನ, 40% ತಗೊಳ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ತೆಗೆದುಕೊಂಡ್ರೆ 14%, ಬಟ್ ಅದು ಕಡಿತದ ಬಡ್ಡಿ ದರ ಅನ್ನೋ ಲೆಕ್ಕಕ್ಕೆ ಬಂದ್ರೆ 7% ಬಡ್ಡಿ ಆಗುತ್ತೆ. ಅದು ಬ್ಯಾಂಕಿನ ರೂಲ್ಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ನಡೆಯುತ್ತೆ. ಹೀಗಾಗಿ ಇವತ್ತು ಹಳ್ಳಿಗಳಲ್ಲಿ ಜನ ಈ ವಿಚಾರವನ್ನು ಕೇಳಿದಾಗ ಕುಪಿತರಾಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಅವನ ಮಗನನ್ನ ಓದಿಸ್ಲಿಕ್ಕೆ ಹಣ ಇಲ್ಲ ಅಂತಂದಾಗ ಈ ಸಾಲದಲ್ಲಿ ಮಾಡ್ತಾಳೆ. ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಮನೆಗೆ ಪೇಂಟ್ ಮಾಡಿಸ್ಬೇಕು ಅಂತಂದಾಗ ಇಲ್ಲಿ ದುಡ್ಡು ಸಿಗುತ್ತೆ. ಇಷ್ಟಕ್ಕೆ ಮುಗಿಲಿಲ್ಲ, ಇದುವರೆಗೂ 1.5 ಲಕ್ಷ ಜನರನ್ನ ಅವರು ಮದ್ಯ ವಿಮುಕ್ತರನ್ನಾಗಿಸಿದ್ದಾರೆ. ಮದ್ಯಪಾನ ಮುಕ್ತರಾಗಿ 1,000ಕ್ಕೂ ಹೆಚ್ಚು ಕ್ಯಾಂಪ್ಗಳಾಗಿವೆ. ಅದರಿಂದ ವಾಪಸ್ ಬಂದವ್ರನ್ನ ನಾನೇ ಮಾತಾಡ್ತಿದ್ದೀನಿ ಅಜಿತ್. ಅದೆಲ್ಲ ಒಬ್ಬ ತಂಗಿ ಹೇಳ್ತಾಳೆ, ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ನನ್ನ ಅಣ್ಣ ಕುಡ್ಕೊಂಡು ಬರ್ತಿದ್ದ, ಇವ್ನ ಜೀವನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ನ ಹೆಂಡತಿನೂ ಕೈ ಬಿಟ್ಬಿಟ್ಟಿದ್ಲು. ಒಂದಿನ ಇವನಿಗೆ ಹೇಳಿದೆ, ನಾನ್ ಕರ್ಕೊಂಡೋಗಿ ಬಿಟ್ಟು ಬಂದೆ. ಇವತ್ತು ಹೆಂಗಾಗಿದ್ದಾನೆ ಅಂತಂದ್ರೆ ನನ್ನ ಅಣ್ಣ ಅಂತ ಕರಿಬೇಕಾದ್ರೆ ನಂಗೆ आदर आदर बारो लो